ನಮಸ್ಕಾರ ಎಲ್ರಿಗೂ. ಅರ್ಜುನ್ಸ್ ಜಿಮ್ ಬಾಂಡ್ ಟು ಬಿಲ್ಡ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಎಕ್ಸಸೈಸ್ ಮಾಡಿದ್ಮೇಲೆ ನೆಕ್ಸ್ಟ್ ದಿನ ಪೇನ್ ಆಗುತ್ತಲ್ಲ, ಸೊ ಅದನ್ನು ಡೋಮ್ಸ್ ಅಂತ ಕರಿತೀವಿ, ಡಿಲೇಡ್ ಆನ್ಸೆಟ್ ಮಸಲ್ಸ್ ಸೋರ್ನೆಸ್. ಅದು ಸಹಜ, ಕಾಮನ್. ಸೊ ನೀವೇನು ಆ್ಯಕ್ಟಿವಿಟಿನೇ ಇರಲ್ಲ, ಸೊ ಫಸ್ಟ್ ಡೇ ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡ್ತೀರಾ, ಆಬ್ವಿಯಸ್ಲಿ ನೆಕ್ಸ್ಟ್ ದಿನ ಪೇನ್ ಆಗುತ್ತೆ. ಅಥವಾ ವರ್ಕೌಟು ಈ ಮುಂಚೆ ಮಾಡ್ತಿರ್ತಾರೆ, ಬಟ್ ಆದರೆ ಸುಮಾರು ದಿನ ಗ್ಯಾಪ್ ಆಗಿರುತ್ತೆ, ಸೊ ತಕ್ಷಣ ಹೋಗಿ ಎಕ್ಸಸೈಸ್ ಮಾಡ್ತಾರೆ, ಆಗಲೂ ಕೂಡ ಪೇನ್ ಆಗುತ್ತೆ ನೆಕ್ಸ್ಟ್ ದಿನ. ಅದಾದಮೇಲೆ ಎಕ್ಸಸೈಸ್ ಮಾಡಬೇಕಾದ್ರೆ ಈಗ ರೆಗ್ಯುಲರಾಗಿ ಇರ್ತಾರೆ, ಬಟ್ ವೇರಿಯೇಷನ್ಸ್ನ ಚೇಂಜ್ ಮಾಡ್ತಾರೆ, ಮತ್ತು ಡಂಬಲ್ಸ್ ವಾಲ್ಯೂಮ್ನ ಚೇಂಜ್ ಮಾಡ್ತಾರೆ, ರೆಪ್ಸ್ ಜಾಸ್ತಿ ಹೊಡಿತಾರೆ, ಕಮ್ಮಿ ಹೊಡೆದಿರ್ತಾರೆ, ಜಾಸ್ತಿ ವೆಯ್ಟ್ಸ್ ಎತ್ತಿರ್ತಾರೆ, ಅವಾಗಲೂ ಕೂಡ ಆಗುತ್ತೆ. ಸೊ ಅದು ಸಹಜ, ಅದು ನಿಮಗೆ ಇಂಜುರಿ ಅಲ್ಲ, ಅದು ಯಾವುದೇ ಕಾರಣಕ್ಕೂ ಇಂಜುರೀಸ್ ಆಗಲ್ಲ. ಸೊ ಅದು ಏನಂತ ಅಂದರೆ ನಿಮ್ಮ ಮಸಲ್ಲು ಅದಕ್ಕೆ ಅಡ್ಯಾಪ್ಟ್ ಆಗ್ತಿರುತ್ತೆ, ಆ ಎಕ್ಸಸೈಸ್ಗೆ ಅಡ್ಯಾಪ್ಟ್ ಆಗ್ತಿರುತ್ತೆ. ಸೊ ಆ ಪ್ರೋಸೆಸ್ಸಲ್ಲಿ ನಿಮಗೆ ಪೇನ್ ಬರುತ್ತೆ. ಆ ಪೇನು ನಿಮಗೆ ಕಮ್ಮಿ ಮಾಡ್ಕೊಬೇಕು ಅಂತ ಅಂದರೆ ನೀವು ಯಾವುದೇ ಸ್ಟ್ರೆಚಸ್ಸು ಅದು ಇದು ಮಾಡಿಕೊಂಡ್ರೆ ಆಗಲ್ಲ. ರಿಕವರಿ ಆಗಬೇಕು, ಒಳ್ಳೆ ಪ್ರೋಟೀನು ನ್ಯೂಟ್ರಿಷನ್ ಫುಡ್ ತಿನ್ನಬೇಕು. ಅವಾಗ ಏನಾಗುತ್ತೆ, ಮಸಲ್ಸ್ಗೆ ರಿಕವರಿ ಆಗಿ ಅಲ್ಲಿ ಪೇನು ಕಮ್ಮಿ ಆಗುತ್ತೆ. ಆಮೇಲೆ ತೀರಾ ಪೇನೇ ಬರದೇ ಇರೋ ಥರ ನೀವು ಅದನ್ನು ಮಾಡೋದಕ್ಕಾಗಲ್ಲ, ಸ್ವಲ್ಪನಾದರೂ ಪೇನ್ ಬಂದೇ ಬರುತ್ತೆ. ಆ ಪೇನ್ನ ನೀವು ಬೇರೆ ಮಾಡಲೇಬೇಕಾಗುತ್ತೆ, ಅದು ಮಸಲ್ ಪೇನ್ ಅದು. ಸೊ ಅದಕ್ಕೆ ಯಾರೂ ಆತಂಕ ಪಡೋಂಗಿಲ್ಲ, ಯಾಕಂದರೆ ಆ ಪೇನಿಂದಲೇ ನಿಮಗೆ ಮಸಲ್ಸ್ ಬರ್ತಿರುತ್ತೆ, ನಿಮ್ಗೆ ಎನರ್ಜಿ ಸ್ಟ್ಯಾಮಿನಾ ಇನ್ಕ್ರೀಸ್ ಆಗ್ತಿರುತ್ತೆ, ಬಾಡಿ ಒಳ್ಳೆ ಟೋನ್ಡ್ ಆಗ್ತಿರುತ್ತೆ. ಸೊ ಹಂಗಾಗಿ ಆ ಪೇನ್ನ ನೀವು ಸ್ವೀಟ್ ಪೇನ್ ಅಂತ ಅಂದ್ಬಿಟ್ಟು ಅನುಭವಿಸ್ಬೇಕಾಗುತ್ತೆ.